KL ರಾಹುಲ್ ಅವರು ಕ್ಯಾಪ್ಟನ್ ಆಗಿ ಆಡಿದ್ದ ಲಾಸ್ಟ್ 6 ಮ್ಯಾಚ್ಗಳದಲ್ಲ ಅದ್ರೊಳಗೆ ಅವ್ರ ಸ್ಕೋರ್ ನೋಡಿದಾಗ ನಾನು ಶಾಕಿಂಗ್ ಆಯ್ತು. ಲಾಸ್ಟ್ 6 ಮ್ಯಾಚ್ ಏನು ಕ್ಯಾಪ್ಟನ್ ಆಗಿ ಆಡ್ಯಾರಲ್ಲ ಅದ್ರೊಳಗೆ 5 50 ಇದಾವೆ. 58, 52, 56, 21, 60, 66. ಅವ್ರು ಒಂದೇ ಮ್ಯಾಚ್ 50 ಹೊಡೆದಲ್ಲಿ ಬಿಟ್ರೆ 6 ಮ್ಯಾಚ್ ಒಳಗೆ 5 ಮ್ಯಾಚ್ 50 ಹೊಡೆದಾರ. ಮೋಸ್ಟ್ ಆಫ್ ದಿ ಪ್ಲೇಯರ್ಸಿಗೆ ಕ್ಯಾಪ್ಟನ್ ಪಟ್ಟ ಸಿಕ್ಕ ಮೇಲೆ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರಂಗಿಲ್ಲ. ಅವ್ರ ಟೀಮ್ ಗೆಲ್ತಿದ್ರು ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರಲ್ಲ. ಆದ್ರೆ KL ರಾಹುಲ್ ಅವ್ರದ್ದು ಹಂಗಲ್ಲ. ಅವ್ರು ಕ್ಯಾಪ್ಟನ್ ಆದ್ಮ್ಯಾಗ ಅವ್ರ ಪರ್ಫಾರ್ಮೆನ್ಸ್ ಇನ್ನೂ ಚೆನ್ನಾಗೈತೆ. ನಾರ್ಮಲ್ ಆಗಿ ಚೆನ್ನಾಗಿ ಆಡ್ತಿದ್ರೆ ಅವರು ಕ್ಯಾಪ್ಟನ್ ಆದ್ಮ್ಯಾಗ ಅವ್ರ ಕನ್ಸಿಸ್ಟೆಂಟಿ ಇನ್ನೂ ಚೆನ್ನಾಗಿರ್ತೈತಿ. ಲಾಸ್ಟ್ 6 ಮ್ಯಾಚ್ ಒಳಗೆ ಆ್ಯಸ್ ಅ ಕ್ಯಾಪ್ಟನ್ 5 50 ಹೊಡೆದಾರ ಅವರು. ಹಂಗೆ ನೋಡಿದ್ರೆ ಕ್ಯಾಪ್ಟನ್ಶಿಪ್ ಎಷ್ಟೋ ಪ್ರೆಷರ್ ಇರ್ತೈತಿ. ಟೀಮ್ ಗೆಲ್ಲಬೇಕು, ಟೀಮ್ ಗೆಲ್ಲಿಸ್ಬೇಕು ಅನ್ನೋದನ್ನ ಆ ತಲೆಯಾಗಿರೋದು. ಆ ಪ್ರೆಷರ್ನೆಲ್ಲ ನಾರ್ಮಲ್ ಮಾಡ್ಕೊಂಡು ಕೂಲಾಗಿ ಬ್ಯಾಟಿಂಗ್ ಆಡೋದಿರುತ್ತಲ್ಲ ಅದಷ್ಟು ಈಜಿ ಇರಂಗಿಲ್ಲ. ಆದ್ರೆ KL ರಾಹುಲ್ ಅವ್ರಿಗೆ ಅದು ಈಜಿನೇ. ಅವ್ರು ನಾರ್ಮಲ್ ಆಗೇ ತೊಗೊಂಡಾರ. ಇದನ್ನೆಲ್ಲ ನೋಡಿದ ಮೇಲೆ KL ರಾಹುಲ್ ಅವ್ರನ್ನ ಕ್ಯಾಪ್ಟನ್ ಆಗಿ ಮುಂದುವರ್ಸೋ ಚಲೋ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನೋದನ್ನ ಕಮೆಂಟ್ ಮಾಡಿ.